ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ ನಾನು ಇವತ್ತು ಐಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ರಿ ಇವಾಗ ಜಳಕ ಅದು ಆಯ್ತು. ನೋಡ್ರಿ ಎಲ್ಲ ಎಷ್ಟು ಥರ ಬಾಂಡೆ ಅದೆಲ್ಲ ತೊಳೆದೀವಿ. ಈಗ ದೇವ್ರ ಮುಂದೆ ದೀಪ ಹಚ್ಬೇಕು ನೋಡ್ರಿ. ನೋಡ್ರಿ ಇವತ್ತು ಬೆಳಿಗ್ಗೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ದೀನಿ ನೋಡ್ರಿ. ಉಪ್ಪಿಟ್ಟಂತೂ ಮಸ್ತ್ ಆಗ್ಯದ್ರಿ. ನಮ್ಮ ಮಗ ಒಬ್ಬ ತಿಂದ್ರೆ ಇನ್ನೂ ಯಾರು ತಿಂದಿಲ್ಲ ಉಪ್ಪಿಟ್ಟ. ಇವಾಗ ನಾನು ಉಪ್ಪಿಟ್ಟು ತಿನ್ಬೇಕು ನೋಡ್ರಿ. ನೋಡ್ರಿ ನಮ್ಮ ಮಕ್ಕಳು ಕಾಟ ಅದನ್ನು ಸರಿ ಇದು ಮಾಡಾಕತ್ತಾರೆ. ಸ್ವಲ್ಪ ಜರಿಯಾಕತ್ತಿತ್ರಿ ಅದು ಬಳಿ ಮ್ಯಾಗಿಂದು. ಅದನ್ನು ತಳಗಡೆದು ಹಂಗೆ ಜೋಡಿಸಿ ಈಗ ಹಾಸಿಗೆ ಎಲ್ಲ ಇಲ್ಲಿ ಇಟ್ಟಾರೆ ನೋಡ್ರಿ. ಇವಾಗನೇ ಎಲ್ಲ ಹಾಸಿಗೆ ಎಲ್ಲ ಮಡಿಸಿ ಕಸ ಗುಡಿಸಿದ್ದೀವಿ ಬೆಳಿಗ್ಗೆ. ಇವಾಗ ಮತ್ತೆ ಅದನ್ನು ಸ್ವಲ್ಪ ಜರಿಯಾಕತ್ತದ ತಳಗ ಬಾದಿಂದ ಅದಲ್ರಿ, ಹಾಗಾಗಿ ಸರಿ ಮಾಡಾಕತ್ತಾರೆ ಇಬ್ಬರು. ನೋಡ್ರಿ ನಾನು ಉಪ್ಪಿಟ್ಟು ತಿನ್ನಾಕ್ತೀನಿ ನೋಡ್ರಿ. ಮಸ್ತ್ 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 ಉಪ್ಪಿಟ್ಟು ಆಗೈತ್ರಿ. ಉಪ್ಪಿಟ್ಟ ಉದುರಾಗ ಉಪ್ಪಿಟ್ಟು ಮಾಡಿ ನೋಡ್ರಿ. ಉದುರು ಉಪ್ಪಿಟ್ಟ ನನಗೆ ಮೆತ್ತಗಾದ ಉಪ್ಪಿಟ್ಟ ಭಾಳ ಇಷ್ಟ ರೀ. ನಮ್ಮ ಮನೆಯಾಗಿ ಉದುರು ಅಂದ್ರೆ ಅವ್ರಿಗೆ ಇಷ್ಟ ರೀ. ಈಗ ನಾನು ಉಪ್ಪಿಟ್ಟು ಜೋಡಿ ಮೊಸರು ಹಾಕೊಂಡೆ ನೋಡ್ರಿ. ಮೊಸರು ಉಪ್ಪಿಟ್ಟು ತಿಂದ್ರಂತೂ ಬೆಳಿಗ್ಗೆ ನಿದ್ದೆ ಬರಕ್ಕೆ ಚಾಲು ಮಾಡಿಬಿಡ್ತದ ನೋಡ್ರಿ. ಪರವಾಗಿಲ್ಲ, ನಿದ್ದೆ ಬಂದರೂ ಬರಲ್ಲಕ್ರಿ, ಮಲ್ಕೊಂಡ್ಬಿಡ್ತೀನಿ. ಕೆಲಸ ಅಂತ ಎಲ್ಲ ಆಯ್ತು. ಕೆಲಸ ಇಷ್ಟತನ ಎಲ್ಲ ಕೆಲಸ ಆಯ್ತು. ಅಡುಗೆ ಎಲ್ಲ ಆಗಿದೆ ನೋಡ್ರಿ. ಎಷ್ಟು ಮಸ್ತ್ ಎಷ್ಟು ಚೆನ್ನಾಗಿ ಉಪ್ಪಿಟ್ಟು ಮಾಡಿದ್ರೆ. ಇದ್ರ ಜೋಡಿ ಒಂದು ನಂದಿನಿ ಮೊಸರು ತರಿಸಿದ್ರೆ ಅರ್ಧ ಲೀಟ್ರ್ ಪ್ಯಾಕೆಟ ಮೊಸರು ಹಾಕ್ಕೊಂಡು ಉಪ್ಪಿಟ್ಟು ತಿಂದಿದೆ ನೋಡ್ರಿ. ಬಾರಿ ಆಗ್ತದ. ಬೇರೆ ಅವಲಕ್ಕಿನ ಇದೆ ಚಲೋ ಉಪ್ಪಿಟ್ಟು ತಿನ್ಬೇಕು. ಅವಲಕ್ಕಿ ಅಷ್ಟೊಂದೇನು ಚಲೋ ಆಗಲ್ಲ ರೀ. ನೋಡ್ರಿ ಈ ಥರ ಮೊಸರು ಹಾಕ್ಕೊಂಡು ತಿನ್ಬೇಕು. ಉಪ್ಪಿಟ್ಟು ಚಲೋ ರೀ. ಬೆಳಗ್ಗೆ ಉಪ್ಪಿಟ್ಟು ತಿಂದ್ರಂತೂ ಮಧ್ಯಾಹ್ನ ತನ ಹೊಟ್ಟೆನೇ ಹಸಿಂಗಿಲ್ಲ ನೋಡ್ರಿ. ಮೆತ್ತಗಾದ್ರೆ ಮಸ್ತ್ ಉಪ್ಪಿಟ್ಟ ಚಲೋ ಆಗ್ತದ. ನಮ್ಮ ಮನೆಯವ್ರಿಗೆ ಉದುರಾರ ಬೇಕ್ರಿ. ಅದು ಏನಂತ ನೋಡ್ರಿ, ಉದುರು ಉಪ್ಪಿಟ್ಟ. ಇನ್ನೊಂದು ಏನಾದ್ರು ನನಗೆ ಮುಂದಿನ ಬರಲ್ಲ. ಬಾರೆ ಕರು ಊಟ ನಾಷ್ಟ ಮಾಡ್ತೀನಿ ರೀ. ನಾಷ್ಟ ಆದಮೇಲೆ ಮತ್ತೆ ಚಾಲು ಮಾಡ್ತೀನಿ ರೀ. ಕೆಲ್ಸಕ್ಕೆ ಹೋಗ್ಬೇಕು. ನಮ್ಮ ಮಗ ಫೋನ್ ಕೈ ಹಿಡ್ಕೊಂಡು ನಗ್ಲಾಕತ್ತಾನ್ರಿ.
ನೋಡ್ರಿ ಇವಾಗ ಮತ್ತೆ ಇಡುವೆ ಸ್ಟಾರ್ಟ್ ಮಾಡಿದ್ದೀನಿ ರೀ. ಇವಾಗ ನೋಡ್ರಿ ಇವತ್ತು ಬೆಳಗ್ಗೆ ನಾಷ್ಟಾಕ್ ಮಾಡಿದ್ವಲ್ರಿ ಉಪ್ಪಿಟ್ಟು. ಅದು ಮಧ್ಯಾಹ್ನ ಚಪಾತಿ ಚೌಳಿಕಾಯಿ ಪಲ್ಯ ಮಾಡಿದ್ದೆ ನೋಡ್ರಿ. ಚಪಾತಿ ಚೌಳಿಕಾಯಿ ಪಲ್ಯ ತಿಂದೇವ್ರಿ ಮಧ್ಯಾಹ್ನ. ಇನ್ನು ರಾತ್ರಿಗೆ ಏನು ಮಾಡಬೇಕು ನೋಡ್ಬೇಕ್ರಿ. ನಮ್ಮ ಮಗಳು ಮಲ್ಕೊಂಡಾಡ್ರಿ. ಈಗ ಸಾಯಂಕಾಲ ಆಗೈತ್ರಿ, 6 ಗಂಟೆ ಆಗೈತ್ರಿ ಇವಾಗ. ಇದು ಆಗಳೇ ನಮ್ಮ ಮಕ್ಕಳು ಕಾಟ ಕಿತ್ತಾಕ್ತಿದ್ರಲ್ರಿ, ಕಾಟ ಇದು ಐತಿ ನೋಡ್ರಿ. ಇದು ನೋಡ್ರಿ, ಇದು ಸ್ವಲ್ಪ ಹಳಿದಾಗೈತ್ರಿ. ಇದು ಪಳಿ ಮಾತ್ರ ಇದು ಮ್ಯಾಗ ಹಾಕೋದು ಪಳಿ ಮಾತ್ರ ಇದಾಗೈತ್ರಿ. ಇದೆಲ್ಲ ಸುತ್ತು ಕಡೆ ಸೈಡಿಂದೆಲ್ಲ ಚಲೋ ಐತ್ರಿ. ಅದಕ್ಕೆ ಇದು ಆಗ್ಯಾವೇನ್ರಿ, ಅದಕ್ಕೆ ತಿಗಿಣಿ ಆಗಿಬಿಟ್ಟ ನೋಡ್ರಿ. ತಿಗಿಣಿ ಅವು ಮನೆಗೆ ಕೊಡಲ್ಲ ರೀ, ಚೊಟ್ಟ ಕಡಿತಾವ್ರಿ ಕೈಗೆ. ಅದು ನಮ್ಮ ಮಕ್ಕಳಿಗೆ ನಿದ್ದಿನ ಮಾಡಿಕೊಡಲ್ಲ ರೀ. ಅದಕ್ಕೆ ಆಗಳೇ ಮೆಡಿಕಲ್ಗೆ ಹೋಗಿದ್ದೆ ರೀ. ಮೆಡಿಕಲ್ಗೆ ಹೋಗಿ ಅದು ತಿಗಣೆ ಎಣ್ಣೆ ಸ್ಪ್ರೇ ತಂದೀನಿ ರೀ. ಅದು ಇವಾಗ ತಿರ್ಗಾ ಸಾಯಂಕಾಲ ಆಗಿಬಿಟ್ಟೈತ್ರಿ 6 ಗಂಟೆ. ಅದು ಈಗೇನು ಹೊಡೆಯಂಗಿಲ್ಲ ರೀ. ನಾಳೆ ನಾವು ಹೊರಗಡೆ ಕೆಲ್ಸಕ್ಕೆ ಅದು ಹೋದ್ರೆ ಇಲ್ಲ ಸ್ವಲ್ಪ ಎಣ್ಣೆ ಅದನ್ನು ಸ್ಪ್ರೇ ಹೊಡೆದ್ಬಿಟ್ಟು ಮ್ಯಾಳ್ಗೆ ಮ್ಯಾಗ ಕೂತ್ಕೋಬೇಕ್ರಿ. ಅದು ನಾತ ಜಾಸ್ತಿ ಇರ್ತದಂತ ಹೇಳಿದ್ರು ಅವರು. ಸ್ಪ್ರೇ ತಂದೀನಿ ರೀ, ಅದು ನಾಳೆ ಹೊಡಿತೀನಿ ರೀ. ನಾಳೆ ಇನ್ನೊಂದು ಇಡುವೆದಾಗ ಮಾಡ್ತೀನಿ ರೀ. ಅದನ್ನು ಏನು ಎಲ್ಲ ಇಂಥ ಮನ್ಯಾಗ ಸನೇ ತಿಗಣೆ ಬರ್ತಾವಂದ್ರೆ ಹೆಂಗೆ ಬರ್ತಾವೋ ಗೊತ್ತಿಲ್ಲ ರೀ. ಆ ಕಟ್ಗೆ ಮಂಚ ಇದೆಯಲ್ರಿ, ಕಟ್ಗೆ ಮಂಚ ಅದು ಮ್ಯಾಗ ಹಾಕೋದು ಇರ್ತದಲ್ರಿ, ಮ್ಯಾಗಿನ ಪಳಿ. ಅದು ಸ್ವಲ್ಪ ಹಳೆಯದಾಗ್ಯದ್ರಿ. ಅದು ಅದಕ್ಕೆ ಆಗ್ಯವನ್ನ ಅನಿಸ್ತಿತ್ತು. ಅದು ಇದು ಮ್ಯಾಗಿನ ನೋಡ್ರಿ, ಮ್ಯಾಗಿಂದ ಆಗಿರ್ಬೇಕು. ಮ್ಯಾಗ ಹಾಸೇವಿ. ಇದೆಲ್ಲ ಸೈಡಿಂದ ಚಲೋ ಐತ್ರಿ. ಅದು ಹೊರಗೆ ಒಂದೈತ್ರಿ, ಅದನ್ನು ಜೋಡಿಸಿಲ್ಲ ರೀ ನಾವು. ತಿಗಣಿ ಕಾಲಾಗ ಸಾಕಾಗಿಬಿಟ್ಟೈತಿ ನೋಡ್ರಿ ನಮ್ಗೆ. ನಿದ್ದಿನೇ ಆಗಲ್ಲ ರೀ. ಏನ್ರಿ ಅಕ್ಕರ ಕಾಲ ಹಂಗೆ ಬೆಂಗಡಿಗೆ ಮಾಡಕತ್ಬಿಟ್ಟಾರೆ ಅವು. ಸರಿ ಕ್ಯಾಮ್ರಾನು ಚಲೋ ಬರಲ್ಲ ರೀ. ಚಲೋ ಬರ್ತದ್ರೆ ಅದ್ರ ಆ ಕಡೆ ಲೈಟ್ ಕಡೆ ಅಂದ್ರೆ ಸ್ವಲ್ಪ ಇದಾಗ್ತದ್ರಿ. ನೋಡ್ರಿ ಇವತ್ತಿನ ಇಡುವೆ ಇಷ್ಟು ಮಾಡೀವ್ರಿ. ಇಡುವೆನೇ ಓಡೋಗ್ಯಾವ್ರಿ. ಇಡುವೆ ಎಲ್ಲ ಮಾಡಿ ಹಾಕಾಕತ್ತೀನಿ. ಒಂದು ಇಡುವೆನೇ ಓಡ್ತಾ ಇಲ್ಲ ರೀ. ಸ್ವಲ್ಪ ರೀಲ್ಸ್ ಆದ್ರೆ ಓಡ್ತಾವ್ರಿ ಶಾರ್ಟ್. ಇವು ಇಡುವೆ 5 ನಿಮಿಷ 10 ನಿಮಿಷ 9 ನಿಮಿಷ ಇವು ಬಿಡ್ತೀನಲ್ರಿ. ಒಂದು 20 ನಿಮಿಷ ಇಡುವೆ ಒಂದು ಓಡೋಲಾಗ ಮಾಡಾಕ್ತೀನಿ ರೀ. ಇಡುವೆ ನೋಡ್ತೀನಿ ರೀ, ಮಾಡಿ ಹಾಕ್ತೀನಿ. ಎಷ್ಟು ಓಡ್ತಾರೆ ನೋಡ್ರಿ. ಈ ಇಡುವೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಈ ಇಡುವೆ ಇಲ್ಲಿಗೆ ಹ್ಯಾಂಡ್ ಮಾಡ್ತೀನಿ ರೀ.